ಎಲ್ಲರಿಗೂ ಶರಣಾರ್ಥಿಗಳು. ಕಲ್ಯಾಣವೆಂಬ ಪ್ರಣತೆಯಲ್ಲಿ ಭಕ್ತಿ ರಸವೆಂಬ ತೈಲವನ್ನೆರೆದು ಆಚಾರವೆಂಬ ಭಕ್ತಿಗೆ ಬಸವಣ್ಣನೆಂಬ ಜ್ಯೋತಿಯ ಮುಟ್ಟಿಸಲು ತೊಳಗಿ ಬೆಳಗುತ್ತಿದ್ದೆಯ ಶಿವನ ಪ್ರಕಾಶ. ಆ ಬೆಳಗಿನೊಳಗೆ ಒಪ್ಪುತ್ತಿದ್ದರೆಯ ಅಸಂಖ್ಯಾತ ಭಕ್ತಗಣಗಳು. ಶಿವಭಕ್ತರಿದ್ದ ಕ್ಷೇತ್ರವೇ ಅವಿಮುಕ್ತ ಕ್ಷೇತ್ರವೆಂಬುದು ಹುಸಿಯೇ. ಶಿವಭಕ್ತರಿದ್ದ ದೇಶವೇ ಪಾವನವೆಂಬುದು ಹುಸಿಯೇ. ಮಹೇಶ್ವರಲಿಂಗ ನಿಮ್ಮ ಸಂಘದಲ್ಲಿ ಸಂಗನ ಬಸವನನ್ನ ಕಂಡು ಆನು ಸುಖಿಯಾದನೆಯ ಸಿದ್ದರಾಮಯ್ಯ. ಇವತ್ತಿನ ಕಾರ್ಯಕ್ರಮ ತುಂಬಾ ವಿಶಿಷ್ಟವಾದದ್ದು. ವಿದ್ಯಾಕಾಶಿ ಅಂತ ಕರೆಸಿಕೊಂಡಿರುವಂತಹ ಧಾರವಾಡದಲ್ಲಿ ಬಹುಜನ ಸುಖಾಯ ಬಹುಜನ ಹಿತಾಯ ಎನ್ನುವಂತಹ ಬುದ್ಧನ ಧ್ಯೇಯವಾಕ್ಯವನ್ನ ತಮ್ಮದಾಗಿಸಿಕೊಂಡು ಸಾಕಷ್ಟು ಕ್ರಿಯಾಶೀಲವಾಗಿರುವಂತಹ ಒಂದು ಸಂಸ್ಥೆ ಗಣಕರಂಗ ಅನ್ನುವಂಥದ್ದು ಹೆಮ್ಮೆಯ ವಿಷಯ. ಇವತ್ತಿನ ಬಸವಣ್ಣ ಕರುನಾಡಿನ ಸಾಂಸ್ಕೃತಿಕ ನಾಯಕ ಅನ್ನುವಂತಹ ಪುಸ್ತಕದ ಲೋಕಾರ್ಪಣೆಯ ಈ ಒಂದು ಶುಭ ಸಂದರ್ಭದಲ್ಲಿ ನಾವು ಪೂಜ್ಯರನ್ನ ಸ್ಮರಣೆ ಮಾಡಿಕೊಳ್ಳಬೇಕು. ಪಾವನಮಯವಾದಂತಹ ದಿವ್ಯ ಸಾನ್ನಿಧ್ಯವನ್ನ ವಹಿಸಿಕೊಂಡಿರುವಂತಹ ಮುರುಘಾ ಮಠದ ಪೀಠಾಧಿಪತಿಗಳಾದ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಡಾಕ್ಟರ್ ಮಲ್ಲಿಕಾರ್ಜುನ ಸ್ವಾಮಿಗಳು ಎಷ್ಟೊಂದು ಶ್ರೇಷ್ಠ ಕೆಲಸ ಮಾಡ್ತಾ ಇದ್ದಾರೆ ಅಂತಂದ್ರೆ, ಈ ನೆಲದಲ್ಲಿ ಬಸವ ತತ್ವದ ಬೀಜಗಳನ್ನ ಬಿತ್ತಿ ಬಸವ ಬೆಳೆಯನ್ನ ಬೆಳೆಯಲ್ಪಟ್ಟಿರುವಂತಹ ಪೂಜ್ಯರು ವಿಮಲ ಜ್ಞಾನಮೂರ್ತಿಗಳವರು. ಅವರ ಅನುಪಸ್ಥಿತಿಯಲ್ಲಿ ಅವರ ಪಾದಾರವಿಂದಗಳಿಗೆ ಭಕ್ತಿಪೂರ್ವಕವಾದಂತಹ ಪ್ರಣಾಮಗಳನ್ನ ಸಮರ್ಪಣೆ ಮಾಡ್ತಾ ಇದ್ದೇನೆ. ಈ ವೇದಿಕೆಯಲ್ಲಿ ಇನ್ನೊಬ್ಬ ಘನ ವ್ಯಕ್ತಿತ್ವ ಹೊಂದಿದಂತಹ ಹಿರಿಯರು ನಮ್ಮ ಜೊತೆಗಿದ್ದಾರೆ. ನ್ಯಾಯ ನಿಷ್ಠುರಿ ದಾಕ್ಷಿಣ್ಯ ಪರ ನಾನಲ್ಲ, ಲೋಕ ವಿರೋಧಿ ಶರಣ ಯಾರಿಗೂ ಅಂಜುವುದಿಲ್ಲ, ಕೂಡಲ ಸಂಗಮನ ರಾಜತೇಜದಲ್ಲಿಪ್ಪನಾಗಿ ಅನ್ನುವಂತಹ ಬಸವಣ್ಣನವರ ವಾಕ್ಯದಂತೆ ಬಸವಣ್ಣನವರ ರಾಜತೇಜದಲ್ಲಿ ಇದ್ಕೊಂಡು ನ್ಯಾಯ ನಿಷ್ಠುರಿಗಳಾಗಿ ಅನ್ಯಾಯ ಅನಾಚಾರ ಕಂಡಾಗ ಬಹಳ ನಿಷ್ಠುರವಾಗಿ ಪ್ರತಿಭಟನೆಯನ್ನ ಮಾಡ್ತಾ ಇರುವಂತಹ ಬಸವ ತತ್ವ ಚಿಂತಕರು, ಮುತ್ಸದ್ದಿ ಹಿರಿಯ ರಾಜಕಾರಣಿಗಳು ಆಗಿರುವಂತಹ ಸನ್ಮಾನ್ಯ ಶ್ರೀ ಎಸ್ ಪಾಟೀಲ್ ಸರ್ ಅವರು ನಮ್ಮ ಜೊತೆಗಿದ್ದಾರೆ, ವೇದಿಕೆ ಹಂಚಿಕೊಂಡಿದ್ದಾರೆ. ಅವರ ಆತ್ಮಚೇತನಕ್ಕೂ ಕೂಡ ಶರಣ ಸಮರ್ಪಣೆಯನ್ನ ಮಾಡ್ತಾ ಇವತ್ತಿನ ಕೃತಿಯನ್ನ ಲೋಕಾರ್ಪಣೆ ಮಾಡಿದಂತವರು ಡಾಕ್ಟರ್ ಬಸವ ಬೇವಿನಗಿಡ ಸರ್ ಬಗ್ಗೆ ಹೇಳಬೇಕು ಅಂದ್ರೆ, ಎಲ್ಲಿದ್ರೂ ಅವ್ರ ಧ್ವನಿ ಒಂದು ಮಾಂತ್ರಿಕ ಶಕ್ತಿಯಂತೆ ಎಲ್ಲರೂ ಕೂಡ ಅದೊಂದು ಚುಂಬಕ ಶಕ್ತಿಯಂತೆ ಸೆಳೆಯುತ್ತೆ. ನಿಜಕ್ಕೂ ಅವರು ಕನ್ನಡ ನಾಡಿನ ಉದ್ದಕ್ಕೂ ಬಹಳಷ್ಟು ವಿದ್ವಾಂಸರನ್ನ, ಸಾಹಿತಿಗಳನ್ನ, ಕಲಾವಿದರನ್ನ ತಮ್ಮ ಆಕಾಶವಾಣಿ ಕೇಂದ್ರಕ್ಕೆ ಕರೆಸಿ ಅವರನ್ನು ಕೂಡ ಈ ಒಂದು ಲೋಕಕ್ಕೆ ಪರಿಚಯಿಸಿದ್ದಾರೆ. ಅವರ ಅಧಿಕಾರವನ್ನ ಯಾವಾಗೂ ದರ್ಪದಿಂದ ಮಾಡದೆ ಬಹಳಷ್ಟು ಸರಳತೆಯಿಂದ ಎಲ್ಲರನ್ನೂ ಕೂಡ ಒಳಗೊಂಡು ತಮ್ಮ ಆ ನಿರ್ದೇಶಕ ಹುದ್ದೆಯನ್ನ ಅವರು ನಿಭಾಯಿಸಿದ್ರು. ಅವರು ಈ ಒಂದು ಸಂದರ್ಭದಲ್ಲಿ ಉಪಸ್ಥಿತರಿದ್ದು ಕೃತಿಯನ್ನ ಲೋಕಾರ್ಪಣೆ ಮಾಡಿ ಕೃತಿಯನ್ನ ಕುರಿತು ಉತ್ತಮವಾದಂತಹ ಮಾತುಗಳನ್ನ ವೇದಿಕೆ ಮೇಲೆ ಹಂಚಿಕೊಂಡಿದ್ದಾರೆ. ಸರ್ ಅವರ ಸಹೃದಯಕ್ಕೂ ಕೂಡ ಶರಣ ಸಮರ್ಪಣೆಯನ್ನ ನಾವು ಮಾಡ್ತಾ ಇದ್ದೇನೆ. ಅದೇ ರೀತಿಯಾಗಿ ಇವತ್ತು ಗಣಕರಂಗ ಸಂಸ್ಥೆಯ ಅಧ್ಯಕ್ಷರಾದಂತಹ ನಮ್ಮ ಸಿದ್ದರಾಮಯ್ಯ ಸರ್ ಅವರ ನೆನೆಸಿಕೊಳ್ಬೇಕು. ಯಾಕೆ ಅಂತಂದ್ರೆ ಅವರು ಸದಾಕಾಲ ಎಲ್ಲರಲ್ಲಿ ಕೂಡ ಕತೆ ಬರೆಸ್ತಾ, ಕವನ ಬರೆಸ್ತಾ, ನಾಟಕಗಳನ್ನ ಬರೆಸ್ತಾ, ಓದಿನ ಪ್ರೀತಿ ಮತ್ತು ಬರವಣಿಗೆ ಪ್ರೀತಿಯನ್ನ ಅವ್ರು ಹರಿಸ್ತಾ ಇದ್ದಾರೆ. ಅವರು ಬರೀ ಡಾಕ್ಟರೇಟ್ ಪದವಿ ಪಡೆದಂತವ್ರಿಗೆಲ್ಲ ಗೃಹಿಣಿಯರಿಗೂ ಕೂಡ ಅವರು ಇವತ್ತು ಹೊರತಂದು ಬರವಣಿಗೆ ಹರಿಸ್ತಾ ಇದ್ದಾರೆ. ಅಂತಹ ಹಿಪ್ಪರಗಿ ಸರ್ ಅವರು ಕೂಡ ಧನ್ಯವಾದಗಳನ್ನ ಸಮರ್ಪಣೆ ಮಾಡ್ತಾ ಇದ್ದೇನೆ. ಇನ್ನು ಡಾಕ್ಟರ್ ವಿಜಯಕುಮಾರ್ ಸರ್ ಅವರನ್ನ ನಾವು ನೆನೆಸಿಕೊಳ್ಳಬೇಕು. ಸದಾ ಬಸವ ತತ್ವವನ್ನ, ಶರಣರ ಸಿದ್ಧಾಂತಗಳನ್ನ ಅವರು ಬರೀ ರಾಜ್ಯದಲ್ಲಿ ಅಷ್ಟೇ ಅಲ್ಲ, ದೇಶದಲ್ಲಿ ಅಷ್ಟೇ ಅಲ್ಲ, ವಿದೇಶದಲ್ಲಿ ಸುಮಾರು 52 ದೇಶಗಳನ್ನ ಸುತ್ತಿ ಬಂದಂತವರು. ಅವರು ಬಹಳಷ್ಟು ಸದಾಕಾಲ ಅಂತಾರಾಷ್ಟ್ರ ಮಟ್ಟದಲ್ಲಿ ಸಾಕಷ್ಟು ವೈಜ್ಞಾನಿಕವಾದಂತಹ ಚಿಂತನೆಗಳನ್ನ ಬಸವಣ್ಣನವರ ಕುರಿತಾಗ್ಲಿ ಶರಣ ಸಿದ್ಧಾಂತಗಳಾಗ್ಲಿ ನೀಡ್ತಾ ಬಂದಿದ್ದಾರೆ. ಅವರು ವಚನ ಮಂದಾರ ವೇದಿಕೆ ಸಂಸ್ಥಾಪಕ ಅಧ್ಯಕ್ಷರು ಕೂಡ ಸಹ. ಅಂತವರ ಒಂದು ಅಂತರಾತ್ಮಕ್ಕೂ ಕೂಡ ನಾನು ಶರಣ ಸಮರ್ಪಣೆಯನ್ನ ಮಾಡ್ತಾ ಇದ್ದೇನೆ. ಶ್ರೀಧರ್ ದಸ್ತಿ ಸರ್ ಅವರು ಕೂಡ ನಮ್ಮ ಜೊತೆಗಿದ್ದಾರೆ. ಅನಂತರ ನಾಗನೂರ್ ಸರ್ ನಮ್ಮ ಜೊತೆಗಿದ್ದಾರೆ. ವಿಜಯಕುಮಾರ್ ಸರ್ ಅವರ ತಾಯಿಯವರು ಸರ್ ನಮ್ಮ ಜೊತೆಗಿದ್ದಾರೆ. ರಾಜಶೇಖರ್ ಬಿರಾದರ್ ಅವರು, ಉಮಾ ಮೇಡಮ್ ಅವರು, ಹಾಗೆ ದೀಪಾ ಮೇಡಮ್ ಅವರನ್ನ ಇವತ್ತು ಒಳ್ಳೆಯ ಸಂಗೀತವನ್ನು ಕೊಟ್ಟಿದ್ದಾರೆ. ಅವರನ್ನು ಕೂಡ ನಾವು ಇವತ್ತು ನೆನೆಸ್ಕೊಳ್ತಾ, ಮತ್ತೆ ಇಲ್ಲಿ ಸೇರಿದಂತಹ ಎಲ್ಲ ಸಮಾನ ಮನಸ್ಕರು, ಬಸವ ಪ್ರಿಯರು, ಸಾಹಿತ್ಯ ಪ್ರಿಯರು,
ಕನ್ನಡ ಮನಸ್ಕರು ಎಲ್ರಿಗೂ ಕೂಡ ನಿಮಗೆ ಶರಣಾರ್ಥಿಗಳನ್ನ ನಾನು ಸಮರ್ಪಣೆ ಮಾಡೋದಕ್ಕೆ ಬಯಸ್ತಾ ಇದ್ದೇನೆ. ಶರಣ ಬಂಧುಗಳೇ, ಸ್ನೇಹಿತರೆ, ಸಿದ್ದೇಶ್ವರ ಕೂಡ ಒಂದು ಮಾತು ಹೇಳ್ತಾರೆ, ಒಳ್ಳೆ ಕಾರ್ಯವನ್ನ ಯಾವಾಗಲೂ ಒಂದ್ಸಲ ಮಾಡಿ ಬಿಡೋದಲ್ಲ, ಅದು ಸದಾಕಾಲ ನಡೀತಾ ಇರಬೇಕು. ಈ ಗಾಳಿ ಹೇಗೆ ಸದಾ ಬೀಸುತ್ತೋ, ಈ ಬೆಳಕು ಹೇಗೆ ಸದಾ ಇರುತ್ತೋ, ಈ ನೀರು ಸದಾ ಹೇಗೆ ಹರಿಯುತ್ತೋ, ಹಾಗೆ ನಾವು ಒಳ್ಳೆ ಕೆಲಸಗಳನ್ನ ಯಾವಾಗಲೂ ಒಮ್ಮೆ ಮಾಡಿ ಮುಗಿಸೋದಲ್ಲ, ಅದು ಸದಾಕಾಲ ನಿರಂತರವಾಗಿರ್ಬೇಕು ಅಂತ ಅನ್ನೋದಕ್ಕೆ ನಮ್ಮ ಸಿದ್ದರಾಮಯ್ಯ ಅವರು ಇಲ್ಲಿ ಕಾರಣಕರ್ತರಾಗಿದ್ದಾರೆ. ನಾನು ಕೂಡ ಗಣಕರಂಗ ಸಂಸ್ಥೆಯಿಂದ ಏರ್ಪಡಿಸಿದಂತ ಗಮನ ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನವನ್ನ ಪಡೆದುಕೊಂಡಾಗೆ, ಮತ್ತೆ ತೀರ್ಪುಗಾರಾಗಿ ಕೂಡ ಇಲ್ಲಿ ಅವಕಾಶವನ್ನ ಪಡೆದುಕೊಂಡಾಗೆ. ಹೀಗಾಗಿ ಅವರು ಬುದ್ಧ, ಬಸವ, ಅಂಬೇಡ್ಕರ್, ಗಾಂಧಿ ಹೀಗೆ ಶರಣರ ಸಂತರ ಒಂದು ಸಂದರ್ಭಗಳನ್ನ ಇಟ್ಕೊಂಡು ನಮಗೆಲ್ಲ ಒಂದು ಅವೇರ್ನೆಸ್ ಅನ್ನ ಮೂಡಿಸ್ತಾರೆ. ಅಂದ್ರೆ ಓದೋದಕ್ಕೆ ಹಚ್ತಾರೆ, ಬರೆಯೋದಕ್ಕೆ ಹಚ್ತಾರೆ. ಹೀಗಾಗಿ ಇದೊಂದು ಶ್ಲಾಘನೀಯವಾದಂತಹ ಕೆಲಸ ಅನ್ನುವಂಥದ್ದನ್ನು ಕೂಡ ನಾವು ಇವತ್ತು ನೆನೆಸ್ಕೊಳ್ಬೇಕಾಗುತ್ತೆ. 891ನೇ ಬಸವಣ್ಣನವರ ಜಯಂತಿ ನಿಮಿತ್ತ ಮೇದಲ್ಲಿ ಲೇಖನ ಸ್ಪರ್ಧೆ ನಡೆದಿತ್ತು. ಬಸವಣ್ಣ ಕರುನಾಡಿನ ಸಾಂಸ್ಕೃತಿಕ ನಾಯಕ ಅಂತನ್ನುವಂತ ಸಬ್ಜೆಕ್ಟ್. ಬಹುಶಃ ಈ ಒಂದು ಪ್ರಕಟಣೆ ಹೊರಬಿದ್ದಾಗ, ಯಾಕಂದ್ರೆ ನಮ್ಮ SS ಪಾಟೀಲ್ರು ಮತ್ತು ವಿಜಯಕುಮಾರ್ ಸರ್ ಅವರು ಪ್ರಾಯೋಜಕರು ಮತ್ತು ಸಹ ಪ್ರಾಯೋಜಕರು ಬಹಳ ದೊಡ್ಡ ಮೊತ್ತದ ಒಂದು ಅಮೌಂಟ್ ಅನ್ನ ಅವ್ರು ಇಟ್ಟರು. ಸರ್ ಅವರು ಮಾತಾಡ್ತಾ, ಬಸವ ಬೇವಂಗಿರಿ ಸರ್ ಮಾತಾಡ್ತಾ ಹೇಳಿದ್ರು, ನಾವು ಸ್ಪರ್ಧೆಗಾಗಿ ಬರೀಬಾರದು ಅಂತ. ಆದ್ರೂ ಕೂಡ ಅಲ್ಲಿ ಎಷ್ಟು ಸಾವಿರಾರು ಮನಸ್ಸುಗಳು ಏನ್ ಮಾಡಿದ್ವು ಅಂತಂದ್ರೆ ಬಸವಣ್ಣನವರನ್ನ ಅಧ್ಯಯನ ಮಾಡಕ್ಕೆ ಶುರು ಮಾಡಿದ್ವು. ಹೇಗೆ ಸಾಂಸ್ಕೃತಿಕ ನಾಯಕ ಬಸವಣ್ಣ ಆಗ್ತಾನೆ, ಯಾಕೆ ಈನೆಲ್ಲ ಸಾಂಸ್ಕೃತಿಕ ನಾಯಕ ಅಂತ ಬಸವಣ್ಣನೇ ಒಪ್ಕೊಂತು ಅಂತನ್ನುವಂಥದ್ದನ್ನ ಓದ್ತಾ ಬಸವಣ್ಣ ಹಾಗಾದ್ರೆ ಬರೀ ಕರುನಾಡಿಗಷ್ಟೇ ಅಲ್ಲ, ಇಡೀ ದೇಶಕ್ಕಲ್ಲ, ಇಡೀ ಜಾಗತಿಕ ಮಟ್ಟದಲ್ಲಿ ಅವನು ಸಾಂಸ್ಕೃತಿಕ ನಾಯಕ ಆಗ್ತಾನೆ ಅಂತ ಎಲ್ಲಾ ಲೇಖನಗಳ ಅಂತಿಮ ನಿರ್ಧಾರ ಆಯಿತು ಅನ್ನುವಂಥದ್ದನ್ನು ಕೂಡ ನಾವು ಈ ಸಂದರ್ಭದಲ್ಲಿ ನೋಡ್ಬೇಕು. ಬಸವಣ್ಣ ಯಾಕೆ ಸಾಂಸ್ಕೃತಿಕ ನಾಯಕ ಆಗ್ತಾನೆ? ಬಸವಣ್ಣ ಒಬ್ಬ ವಿಭೂತಿ ಪುರುಷ. ಬಸವಣ್ಣ ಮಹಾಮಾನವತಾವಾದ. 12ನೇ ಶತಮಾನದಲ್ಲಿ ಜನಿಸಿದಂತಹ ಬಸವಣ್ಣನವರು ಇಡೀ ಆ ಯುಗಕ್ಕೆ ಯುಗ ಪುರುಷ ಅಂತ ಕರೆಸ್ಕೊಳ್ತಾರೆ. ಅಷ್ಟು ದೊಡ್ಡ ಮಟ್ಟಕ್ಕೆ ಅವ್ರು ಬೆಳೀತಾರೆ. ಆ ಯುಗದ ಉತ್ಸಾಹದ ಬುಗ್ಗೆ ಅಂತ ಅವರಲ್ಲಿ ಕರೆಸ್ಕೊಳ್ತಾರೆ. ಎಲೆಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ ಅಂತನ್ನುವಂತಹ ಬಹಳ ಸದ್ವಿನಯದ ಮೂರ್ತಿಯಾಗಿ ರೂಪುಗೊಳ್ತಾರೆ. ಮೃದು ವಚನವೇ ಸಕಲ ಜಪಂಗಳಯ್ಯ, ಮೃದು ವಚನವೇ ಸಕಲ ತಪಂಗಳಯ್ಯ ಅಂತನ್ನುವಂತಹ ಒಂದು ತಮ್ಮ ಆತ್ಮಶೋಧನೆಯೇ ಮಾಡಿಕೊಂಡ ಒಬ್ಬ ಶುದ್ಧ ಆತ್ಮ ಶೋಧಕನಾಗಿ ಅಲ್ಲಿ ಬಸವಣ್ಣನವರು ಹೊರಬರ್ತಾರೆ. ಇದಿಷ್ಟೇ ಅಲ್ಲ, ಅವರು ಒಂದು ಕಲ್ಯಾಣದ ಒಂದು ಸಂದರ್ಭದಲ್ಲಿ ಬಂದಾಗ ಅವರನ್ನ ನಾವು ನೋಡ್ಬೇಕು ಅಂದ್ರೆ ಬಹಳ ಅದ್ಭುತ ಕನಸುಗಾರರು ನಮ್ಮ ಬಸವಣ್ಣನವರು. ಯಾವ ಅದ್ಭುತ ಕನಸುಗಳನ್ನ ಕಟ್ಕೊಂಡ್ರು ಅಂದ್ರೆ ಸಮಾಜದ ಕನಸನ್ನ ಕಟ್ಕೊಂಡು ಈ ಸಮಾಜದ ಕಟ್ಟ ಕಡೆಯ ವ್ಯಕ್ತಿಯನ್ನು ಕೂಡ ಅಪ್ಪಿಕೊಳ್ಬೇಕು ಅಂತನ್ನುವಂತಹ ಒಂದು ದೃಷ್ಟಿಕೋನವನ್ನ ಬೆಳೆಸಿದಂತವರು ಬಸವಣ್ಣನವರು. ಶಿವನಾಗಿ ದೇವನ ಪ್ರಸಂಗವನ್ನ ನಾವು ನೆನೆಸ್ಕೊಂಡ್ರೆ ನಮಗೆ ಗೊತ್ತಾಗುತ್ತೆ. ಯಾವ ಸವರ್ಣೀಯರ ಬೀದಿಗೆ ಶಿವನಾಗಿ ದೇವ ಕಾಲಿಟ್ಟಾಗ ಕಲ್ಲು ತಗೊಂಡು ಅವನನ್ನ ಹೊಡಿತಾರೆ, ಅವನಿಗೆ ಅವಾಚ್ಯವಾಗಿ ಬೈತಾರೆ. ಆ ಕಲ್ಲೇಟಿನಿಂದ ಅವನಿಗೆ ರಕ್ತ ಬಂದು ಅವನ 2 ಕಣ್ಣುಗಳು ಕೂಡ ಮುಚ್ಚೋದಾಗ ಇನ್ನೇನು ಅವನು ಬೀಳ್ತಾ ಇದ್ದಾನೆ ಅಂದಾಗ ಬಸವಣ್ಣನವರು ಬಂದು ಅವನನ್ನ ಹಿಡ್ಕೊಳ್ತಾರೆ. ಆಗ ಶಿವನಾಗಿ ದೇವ ಒಂದು ಮಾತು ಹೇಳ್ತಾನೆ, ಬಂದೆಯ ಬಸವ, ಬಂದೆಯ ಬಸವ ಅಂತ ಶಿವನಾಗಿ ದೇವ ಹೇಳಿದಾಗ ಆಗ ಬಸವಣ್ಣವರು ಪ್ರಶ್ನೆ ಮಾಡ್ತಾರೆ, 2 ಕಣ್ಣು ಕಾಣಿಸ್ತಾ ಇಲ್ಲಪ್ಪ, ನೀನು ರಕ್ತದಿಂದ ಮುಚ್ಚೋಗ್ಬಿಟ್ಟಿದ್ದಾವೆ, ನಾನೇ ಬಂದೆ ಅಂತ ಹೇಗೆ ನೀನು ಗುರುತಿಸಿದೆ ಅಂದಾಗ, ಕಲ್ಯಾಣದಲ್ಲಿ ನಮ್ಮಂತಹ ಬೀಳುವವರು ಯಾರಾದ್ರೂ ಇದ್ರೆ, ಅವರನ್ನ ಎತ್ತಿ ಹಿಡಿದುಕೊಳ್ಳುವಂತವ್ರು ಯಾರಾದ್ರೂ ಇದ್ರೆ ಅದು ಬಸವಣ್ಣ, ನೀನೊಬ್ಬನೇ ಅಪ್ಪ, ನೀನೊಬ್ಬನೇ ಅಪ್ಪ ಅಂತ ಆ ಶಿವನಾಗಿ ದೇವ ಹೇಳ್ತಾನೆ ಅಂದಾಗ, ಆ ಸಮಾಜದ ಕಟ್ಟ ಕಡೆಯ ವ್ಯಕ್ತಿಯನ್ನು ಅಪ್ಪಿಕೊಂಡು ಹೋಗಿ ಅವರನ್ನೇ ಮುಂಚೂಣಿಯಲ್ಲಿ ನಿಲ್ಲಿಸಿ ಏನು ಒಂದು ಅವರಿಗೆ ನಾಯಕತ್ವವನ್ನು ಅವನು ಕೊಡ್ತಾನಲ್ಲ, ಅದಕ್ಕೆ ಬಸವಣ್ಣ ಸಾಂಸ್ಕೃತಿಕ ನಾಯಕನಾಗಿ ರೂಪುಗೊಳ್ತಾನೆ ಅಂತ. ಯಾಕಂದ್ರೆ ಈ ನಾಯಕತ್ವ ಅಂತನ್ನುವಂಥದ್ದು ನಾನು ನಾಯಕ ಅಂತ ಬಿಂಬಿಸಿಕೊಳ್ಳೋದಲ್ಲ, ಸಕಲರಲ್ಲಿಯೂ ಕೂಡ ನಾಯಕತ್ವದ ಗುಣಗಳನ್ನ ಬೆಳೆಸಿಕೊಳ್ಬೇಕು. ಹೀಗಾಗಿ ಅಲ್ಲಿ ಆಯಗಾರರಿಗೆ, ಅಲ್ಲಿ ಶ್ರಮಿಕರಿಗೆ ಅವರ ವೃತ್ತಿ ಗೌರವವನ್ನು ಪ್ರೀತಿಸುತ್ತಾ ವ್ಯಕ್ತಿ ಗೌರವವನ್ನು ಹೆಚ್ಚಿಸಿ ಸ್ವಾಭಿಮಾನಿಗಳಾಗಿ ನೀವು ನಾಯಕರಾಗ್ರಿ ಅಂತ ಒಂದು ಏನು ಸಪೋರ್ಟಿವ್ ಸಿಸ್ಟಮ್ ಅನ್ನ ಅಲ್ಲಿ ಬಸವಣ್ಣ ಕಟ್ಕೊಡ್ತಾನಲ್ಲ, ಹೀಗಾಗಿ ಅವನು ಸಾಂಸ್ಕೃತಿಕ ನಾಯಕ ಆಗ್ತಾನೆ. ನೋಡ್ರಿ, ಯಾರು ನಮ್ಗೆ ಸಪೋರ್ಟ್ ಮಾಡದೇ ಇದ್ದಾಗ ನಾವು ಏನೆಲ್ಲ ಇದ್ದು ಕೂಡ ಇಲ್ಲದಂತವ್ರಾಗ್ತೇವೆ. ಒಬ್ಬ ವ್ಯಕ್ತಿಯನ್ನ ಅವನ ಹೆಸರೇ ತಗೊಳ್ಳಿಲ್ಲ ಜೀವಿತಾವಧಿಯವರೆಗೂ ಅಂತಂದ್ರೆ ಅವನು ಇದ್ದು ಸತ್ತಂತೆ.
ಈ ಸಿಸ್ಟಮ್ ನಮ್ಮ ಸಮಾಜದಲ್ಲಿದೆ. ಹೀಗಾಗಿ ನಮಗೇನ್ ಬೇಕಾಗಿದೆ, ಒಂದು ಸ್ವಲ್ಪ ಎತ್ತುವಂತಹ ಸಪೋರ್ಟ್ ಮಾಡುವಂತಹ ಒಂದು ಸಿಸ್ಟಮ್ ಬೇಕಾಗಿದೆ. ಅಂಥದ್ದನ್ನ 12ನೇ ಶತಮಾನದಲ್ಲಿ ಬಸವಣ್ಣನವರು ಅಲ್ಲಿ ಮಾಡುವಂತಹದ್ದನ್ನ ನಾವು ನೋಡ್ಕೊಂಡು ಬರ್ತಾ ಇದ್ದೇವೆ. ಅವರು ಒಬ್ಬ ಒಳ್ಳೆಯ ಆರ್ಥಿಕ ಚಿಂತಕ, ಆರ್ಥಿಕ ತಜ್ಞ, ಅವರೊಬ್ಬ ಬೆಸ್ಟ್ ಪೊಲಿಟಿಕಲ್ ಥಿಂಕರ್. ಅವರು ಅಂದ್ರೆ ಒಂದು ರಾಜಕೀಯ ಸಿದ್ಧಾಂತಕ್ಕೂ ಕೂಡ ಇವತ್ತು ಪೊಲಿಟಿಕಲ್ ಸೈನ್ಸ್ ಸ್ಟೂಡೆಂಟ್ಸ್ ಕೂಡ ಬಸವಣ್ಣನವರು ಓದ್ತಾರೆ. ಹೀಗಾಗಿ ಬಸವಣ್ಣನವರು ಇವತ್ತು ಯಾಕೆ ಸಾಂಸ್ಕೃತಿಕ ನಾಯಕ ಆಗ್ತಾರೆ ಅಂತಂದ್ರೆ, ನಾವೆಲ್ಲ ಅಂತೀವಿ ಬಸವಣ್ಣವ್ರು ಕಲ್ಯಾಣ ಕಟ್ಟಿದ್ರು ಅಂತ. ಬಸವಣ್ಣನವರು ಕಲ್ಯಾಣ ಕಟ್ಟಿದ್ರು ಅಂದ್ರೆ ಕಲ್ಯಾಣದಲ್ಲಿ ಮಠ ಮಂದಿರಗಳನ್ನ ಕಟ್ಟಲಿಲ್ಲ. ಅವರು ಕಟ್ಟಿದ್ದು ಜನರ ಮನಸ್ಸುಗಳನ್ನ ಕಟ್ಟಿದ್ರೆ ಏನ್ ಬೇಕಾದ್ರೂ ಕಟ್ಟಬಹುದು ಅಂತನ್ನುವಂತ ಪರಿಕಲ್ಪನೆ ಬಸವಣ್ಣನವ್ರಿಗೆ ಇದ್ದದ್ದರಿಂದ ಸ್ಥಾವರವನ್ನ ಅವರೆವತ್ತು ಒಪ್ಪಿಕೊಳ್ಳುವಂತ ಕೆಲಸವನ್ನ ಮಾಡಲಿಲ್ಲ. ಬಹುಶಃ ನಾವು ಈ ಸಂದರ್ಭದಲ್ಲಿ ನೆಲೆ ನಿಂತು ಯೋಚಿಸಿದ್ರೆ ಎಷ್ಟೆಷ್ಟು ಸಾವಿರಾರು ಎಕರೆಗಳು ದೇವಾಲಯಕ್ಕೆ ನಾವು ಕೊಟ್ಬಿಟ್ಟಿದ್ದೇವೆ. ಎಷ್ಟೊಂದು ಖರ್ಚು ವೆಚ್ಚಗಳನ್ನ ಮಾಡಿದ್ದೇವೆ ದೇವಾಲಯ ನಿರ್ಮಾಣಕ್ಕೆ. ಎಷ್ಟೊಂದು ಶ್ರಮಿಕರು ಎಷ್ಟೋ ವರ್ಷಗಳ ಕಾಲ ಅವುಗಳನ್ನ ಕಟ್ಟಿದ್ದಾರೆ. ಎಷ್ಟು ಮನೆಗಳಾಗ್ತಿದ್ವೋ ಏನು. ಬಸವಣ್ಣನವರು ಸ್ಥಾವರವನ್ನ ಪರಿಕಲ್ಪನೆಯನ್ನು ಹೊಡೆದಿದ್ದೇ ಈ ದೃಷ್ಟಿಯಿಂದ. ಹೀಗಾಗಿ ಅವರು ಅಲ್ಲಿ ಜನರ ಮನಸ್ಸನ್ನ ಕಟ್ಟುವಂತ ಕೆಲಸವನ್ನ ಮಾಡ್ತಾರೆ. ಹಾಗಾದ್ರೆ ಈ ಕಲ್ಯಾಣ ಅಂತಂದ್ರೆ ಏನು ಅಂತಂದ್ರೆ, ಕಲ್ಯಾಣ ಅಂತನ್ನುವಂಥದ್ದು ಅದು ಆತ್ಮ ಕಲ್ಯಾಣ, ಕಲ್ಯಾಣ ಅಂತನ್ನುವಂಥದ್ದು ಜೀವ ಕಾರುಣ್ಯ, ಕಲ್ಯಾಣ ಅನ್ನುವಂಥದ್ದು ಜನ ಕಲ್ಯಾಣ, ಕಲ್ಯಾಣ ಅಂತನ್ನುವಂಥದ್ದು ಸಮಾಜ ಕಲ್ಯಾಣ, ಕಲ್ಯಾಣ ಅಂತಂದ್ರೆ ಸಮಗ್ರವಾದಂತಹ ಕಲ್ಯಾಣ. ಇಂತಹ ಕಲ್ಯಾಣದ ಪರಿಕಲ್ಪನೆಯನ್ನ ಬಸವಣ್ಣನವರು ನಮಗೆ ಕೊಟ್ಟಿದ್ರು ಅಂತನ್ನುವಂಥದ್ದು. ಅವ್ರು ಅದನ್ನೇ ಮಾಡಿದ್ರು. ಹೀಗಾಗಿ ಕಲ್ಯಾಣಕ್ಕೆ 2 ರೀತಿಯಾದಂತಹ ಕಲ್ಯಾಣಗಳನ್ನ ನಾವು ನೋಡ್ತೇವೆ. ಒಂದು ಬಿಜ್ಜಳನ ಕಲ್ಯಾಣ, ಮತ್ತೊಂದು ಬಸವಣ್ಣನ ಕಲ್ಯಾಣ. ಬಿಜ್ಜಳನ ಕಲ್ಯಾಣಕ್ಕೆ ಯಾರು ಬೇಕಾದ್ರೂ ಹೋಗ್ಬೋದು, ಅಲ್ಲಿ ವೀಸಾ ಪಾಸ್ಪೋರ್ಟ್ ಬೇಕಾಗಿಲ್ಲ. ಆದ್ರೆ ಬಸವಣ್ಣನ ಕಲ್ಯಾಣಕ್ಕೆ ಹೋಗ್ಬೇಕು ಅಂತಂದ್ರೆ ಅಲ್ಲಿ ಅರ್ಹತೆ ಇದ್ದಂಥವ್ರು ಮಾತ್ರ ಹೋಗುವುದಕ್ಕೆ ಸಾಧ್ಯ ಇದೆ. ಅದಕ್ಕೆ ಮಹಾದೇವಿ ಅಕ್ಕ ಹೇಳ್ತಾರೆ, ಕಲ್ಯಾಣಕ್ಕೆ ಹೋಗ್ಬೇಕು ಅಂತಂದ್ರೆ ಯಾರು ಹೋಗ್ಬೋದು ಅಂತನ್ನುವಂಥದ್ದನ್ನ ಬಹಳ ಚೆನ್ನಾಗಿ ತನ್ನ ಒಂದು ವಚನದಲ್ಲಿ ಅವಳು ಹೇಳ್ತಾಳೆ. ಕಲ್ಯಾಣ, ಈಗ ನಾವು ಬೇರೆ ದೇಶಕ್ಕೆ ಹೋಗ್ಬೇಕಂದ್ರೆ ವೀಸಾ ಪಾಸ್ಪೋರ್ಟ್ ಬೇಕು. ಬಸವಣ್ಣನ ಕಲ್ಯಾಣಕ್ಕೆ ಹೋಗ್ಬೇಕು ಅಂತಂದ್ರೆ ಏನ್ ಬೇಕು ಅನ್ನುವಂಥದ್ದನ್ನ ಬಹಳ ಚಂದ ಮಹಾದೇವಿ ಅಕ್ಕ ಹೇಳ್ತಾಳೆ. ಕಲ್ಯಾಣವೆಂಬುದು ಇನ್ನಾರಿಗೆ ಹೋಗಬಹುದು, ಹೋಗಲು ಬಾರದು ಅಸಾಧ್ಯವಯ್ಯ. ಆಸೆ ಆಮಿಷ ಅಳಿದವಂಗಲ್ಲದೆ ಕಲ್ಯಾಣದಲ್ಲಿ ಅತ್ತಲ್ ಅಡಿಯಿಡಬಾರದು. ಒಳ ಹೊರಗು ಶುದ್ಧವಾದಂಗಲ್ಲದೆ ಕಲ್ಯಾಣವ ಹೋಗಬಾರದು. ನೀನು ಆನೆಂಬುದ ಹರಿದವಂಗಲ್ಲದೆ ಕಲ್ಯಾಣದ ಒಳಗು ತಿಳಿಯಬಾರದು. ಚನ್ನಮಲ್ಲಿಕಾರ್ಜುನಗೆ ಒಲಿದು ಉಭಯ ಲಜ್ಜೆಯ ಅಳಿದನಾಗಿ ಕಲ್ಯಾಣವ ಕಂಡು ನಮೋ ನಮೋ ಎನ್ನುತ್ತಿದ್ದೇನು ಅಂತನ್ನುವಂಥ ಮಾತನ್ನ ತನ್ನ ವಚನದಲ್ಲಿ ಅಕ್ಕ ಮಹಾದೇವಿ ಹೇಳ್ತಾಳೆ. ಇವೇ ವೀಸಾ ಪಾಸ್ಪೋರ್ಟ್. ಬಸವಣ್ಣನ ಕಲ್ಯಾಣಕ್ಕೆ ಹೋಗ್ಬೇಕು ಅಂದ್ರೆ ನಮ್ಮ ಆಸೆ ಆಮಿಷಗಳನ್ನ ಕಳ್ಕೊಳ್ಬೇಕು, ಒಳ ಹೊರಗೂ ಒಂದಾಗಬೇಕು, ನಡೆ ನುಡಿ ಶುದ್ಧವಾಗಬೇಕು. ಇಂತಹ ಒಂದು ವೀಸಾ ಪಾಸ್ಪೋರ್ಟ್ ಇದ್ರೆ ನಾವು ಬಸವಣ್ಣನ ಕಲ್ಯಾಣಕ್ಕೆ ಹೋಗಬಹುದು ಅಂತ. ನಾವೆಲ್ಲ ಒಂದು ಕ್ಷಣ ಬಸವಣ್ಣ ಯಾಕೆ ನಾಯಕನಾಗ್ತಾನೆ ಅಂತ ಆಲೋಚಿಸಿದ್ರೆ, ಬಸವಣ್ಣನಿಗೆ ಅಪರೂಪದ ರೂಪ ಇತ್ತು, ಬಸವಣ್ಣನಿಗೆ ಅಧಿಕಾರ ಇತ್ತು, ಬಸವಣ್ಣನಿಗೆ ಸಂಪತ್ತಿತ್ತು, ಬಸವಣ್ಣನಿಗೆ ಒಬ್ಬರಲ್ಲ ಇಬ್ಬರು ಅಪರೂಪದ ಹೆಂಡತಿಯರಿದ್ರು, ಎಲ್ಲ ಸುಖವೇ ಇತ್ರಿ ಅವನು. ಆದ್ರೆ ಅವ್ನಿಗೆ ಯಾಕೆ ಬೇಕಾಗಿತ್ತಿದೆಲ್ಲ ಅನ್ನುವಂತ ಪ್ರಶ್ನೆ ಬಂದಾಗ ಎಲ್ಲವನ್ನೂ ತೊರೆದು ಯಾವುದಕ್ಕೂ ಅಂಟಿಕೊಳ್ಳದೆ ಎಲ್ಲರೂ ನಮ್ಮವರೇ ಅಂತ ಅಪ್ಪಿಕೊಳ್ಳುವಂತಹ ಒಂದು ಶ್ರೇಷ್ಠ ಗುಣ ಬಸವಣ್ಣನವರಲ್ಲಿ ಇದ್ದದರಿಂದಲೇ ಬಸವಣ್ಣನವರು ಇವತ್ತು ಸಾಂಸ್ಕೃತಿಕ ನಾಯಕರಾಗ್ತಾರೆ. ಅದಕ್ಕೆ ವಿರಳಜ್ಞಾನಿ ಹಲವು ಪ್ರಭುಗಳು ಸಹ ಗುಹೇಶ್ವರನಿಗೆ ಕೇಳ್ತಾರೆ, ಅಯ್ಯ ಗುಹೇಶ್ವರ, ಏನನ್ನ ಬಸವಣ್ಣನಾಗಿ ಹುಟ್ಟಿಸದೆ ಪ್ರಭುವನಾಗಿ ಯಾಕೆ ಹುಟ್ಟಿಸಿದೆ ಅಂತ ಪ್ರಶ್ನೆ ಮಾಡ್ತಾರೆ. ಅಷ್ಟೇ ಅಲ್ಲ, ಯಾಕೆ ಬಸವಣ್ಣ ತನ್ನ ಮೈಗೆ ಏನೂ ಅಂಟಿಸಿಕೊಳ್ಳದೆ ಈ ಒಂದು ಲೋಕದ ನಾಯಕನಾಗಿ ಬೆಳೀತಾನೆ ಅಂತಂದ್ರೆ ಅವರೊಂದು ವಚನದಲ್ಲಿ ಹೇಳ್ತಾರೆ, ಕುಂಡಲಿಗನ ಕೀಟದಂತೆ ಮೈ ಮಣ್ಣಾಗದಂತೆ ಇದ್ದೆಯಲ್ಲ ಬಸವಣ್ಣ, ಜಲದೊಳಗನ ತಾವರೆಯಂತೆ ಒದ್ದಿಯು ಒದ್ದದಂತೆ ಇದ್ದೆಯಲ್ಲ ಬಸವಣ್ಣ, ಜಲದಿಯಲ್ಲಾದ ಮೌಕ್ತಿಕದಂತೆ ಜಲವು ತಾನಾಗದಂತೆ ಇದ್ದೆಯಲ್ಲ ಬಸವಣ್ಣ, ಗುಹೇಶ್ವರ ಲಿಂಗದಲ್ಲಿ ಅನಗವಿಡಿದು ತನುಗುಣ ಮರ್ಥರಾಗಿದ್ದ ಐಶ್ವರ್ಯಾಂಧಕರ ಮತವನೇನ ಮಾಡಬಂದೆಯ ಸಂಗನ ಬಸವಣ್ಣ ಅಂತ ಬಸವಣ್ಣನವರ ಇಡೀ ವ್ಯಕ್ತಿತ್ವ ಹೆಂಗಿತ್ತು ಅಂತ. ಕುಂಡಲಿಗನ ಕೀಟಕ್ಕೆ ಹೋಲಿಸ್ತಾರೆ, ಜಲದಲ್ಲಿ ಹುಟ್ಟಿದ ಮುತ್ತಿಗೆ ಹೋಲಿಸ್ತಾ ಇದ್ದಾರೆ, ಹಾಗೆ ತಾವರಿಗೆ ಹೋಲಿಸ್ತಾ ಇದ್ದಾರೆ. ಎಲ್ಲ ಏನನ್ನು ಅಂಟಿಸಿಕೊಳ್ಳದೆ ಲೌಕಿಕದಲ್ಲಿದ್ದು ಅಲೌಕಿಕ ಪುರುಷನಾಗಿ ಇದ್ದಂಥವರು, ಈ ಮಧ್ಯವನ್ನು ಕೂಡ ಸ್ವರ್ಗವಾಗಿ ಮಾಡಿದಂಥವರು ನಮ್ಮ ಬಸವಣ್ಣನವರು. ಕಾಯಕ
ದಾಸೋಹ, ಪ್ರಸಾದ, ಇಷ್ಟಲಿಂಗದ ಪರಿಕಲ್ಪನೆ ಅವುಗಳನ್ನ ನಾನು ವಿಶ್ಲೇಷಣೆ ಮಾಡೋದಕ್ಕೆ ಹೋಗಲ್ಲ, ಸಮಯದ ಅಭಾವ. ಇದು ದೊಡ್ಡ ಪರಿಕಲ್ಪನೆ. ದುಡಿದು ಬೇಡ್ಕೊಂಡು ಕೂಡ್ಕೊಂಡು ಉಂಡ್ರಿ ಅಂತ ಹೇಳಿಲ್ಲ, ದುಡ್ಕೊಂಡು ಬಂದು ಎಲ್ಲರೂ ಕರ್ಕೊಂಡು ಉಂಡ್ರಿ ಅನ್ನುವಂಥದ್ದೇ ದಾಸೋಹ. ಅದೇ ಕಾಯಕದ ಪ್ರಜ್ಞೆ. ಪ್ರಸಾದ ಅಂತ ಅನ್ನುವಂಥದ್ದು ಪವಿತ್ರವಾದದ್ದು ಅನ್ನುವಂಥ ಭಾವನೆ, ಅದರಲ್ಲಿ ರುಚಿಯನ್ನ ನಾವು ಎನಿಸಬಾರ್ದು ಅಂತ ಅನ್ನುವಂಥ ಶ್ರೇಷ್ಠತೆಯನ್ನು ಹುಟ್ಟು ಹಾಕಿದ್ದೆ ಬಸವಣ್ಣನವರು. ಜಗದಗಲ ಮಿಗೆಯಗಲ ಏನು ಪಾತಾಳದಿಂದ ತದ್ದ ನಿಮ್ಮ ಶ್ರೀಚರಣ, ಬ್ರಹ್ಮಾಂಡದಿಂದ ತದ್ದ ನಿಮ್ಮ ಶ್ರೀಮುಕುಟ, ಗಮ್ಯ ಗೋಚರ ಪ್ರಮಾಣಿತ ಗಮ್ಯ, ಆ ಲಿಂಗವನ್ನ ನಮ್ಮ ಕೈಗೆ ಇಷ್ಟಲಿಂಗ ರೂಪದಲ್ಲಿ ತಂದುಕೊಟ್ಟಂತಹ ಒಂದು ಶ್ರೇಷ್ಠತೆ ನಮ್ಮ ಬಸವಣ್ಣವರು. ಹೀಗೆ ಈ ರೀತಿಯಾದಂತಹ ಒಂದು ಗುಣಗಳನ್ನ ಇಟ್ಟುಕೊಂಡಿದ್ದರಿಂದ ಬಸವಣ್ಣ ಸಾಂಸ್ಕೃತಿಕ ನಾಯಕನಾಗ್ತಾನೆ ಅಂತ. ಈ ವಿಷಯದ ಕುರಿತು ಸರ್ ಹೇಳಿದಂತೆ 130ಕ್ಕೂ ಹೆಚ್ಚು ಲೇಖನಗಳು ಬಂದಿದ್ವು. ಸರ್ ಕೇಳಿದ್ರೆ ಎಷ್ಟು ದಿವಸದೊಳಗೆ ಮಾಡ್ಕೊಡ್ತೀರಿ ಮೇಡಮ್ ಅಂತ. ನಾನು ಬಹಳ ಅಹಂಕಾರದಿಂದ ಒಂದು ವಾರದಾಗ ಮಾಡ್ಕೊಡ್ತೇನ್ರಿ ಅಂತ. ಆದ್ರೆ ಕಾಲೇಜ್ ಹೋದ್ರೂ ನಂಗೆ ಓದಕ್ಕಾಗಲಿಲ್ಲ. ಮನೆಗೆ ಬಂದು ಓದಕ್ ಹೋದ್ರೆ ನಿಜಕ್ಕೂ ನಂಗೆ 1 ವಾರಲ್ಲಿ 15-20 ದಿವಸ ನಾ ಟೈಮನ್ನ ಬಹಳ ಶಾಂತವಾಗಿ ಓದಿದ್ದೇನೆ. ಯಾಕಂದ್ರೆ ಬಹಳ ಒಳ್ಳೆ ರೀತಿ ತಿಳ್ಕೊಡ್ಬೇಕು. ನನ್ಗೆ ಇನ್ನೊಂದು ತಲೆ ಒಳಗೆ ಏನಿತ್ತು ಅಂದ್ರೆ, ಡಾಕ್ಟರೇಟ್ ಪಡೆದವ್ರಿಗೆ ಯಾರಿಗೂ ನಾವು ಬಹುಮಾನ ಕೊಡ್ಬಾರ್ದು. ಯಾಕಂದ್ರೆ ಅವ್ರು ಬರ್ದ ಬರೀತಾರ, ಅವ್ರಿಗೆ ಬರವಣಿಗೆ ಕೌಶಲ್ಯ ಇರುತ್ತೆ, ಓದೋ ಕೌಶಲ್ಯ ಇರುತ್ತೆ. ಏನೋ ಡಾಕ್ಟರೇಟ್ ಆಗ್ಲಾರ್ದವರು, ಸಾಮಾನ್ಯ ಗೃಹಿಣಿಯರು, ಸಾಮಾನ್ಯ ಕೆಲಸಗಾರರು, ಅವರ ಲೇಖನಗಳನ್ನ ಫಸ್ಟ್ ನಾನು ಓದ್ತಾ ಹೋದೆ. ಅದೇನ್ ಮಾಡ್ಬೇಕು, ನಮ್ ಬಿರಾದರ್ ಸರ್ 7 ಲೇಖನ ಕಳ್ಸ್ಯಾರ, 5 ಲೇಖನ ಕಳ್ಸ್ಯಾರ. ಮತ್ತೆ ಎಲ್ಲವೂ ಚಲೋ ಇತ್ತು. ಸರ್ ಫೋನ್ ಮಾಡಿದ್ವಿ, ಸರ್ 5 ಲೇಖನ ಅವ್ರಿಗೆ ಫಸ್ಟ್ ಸೆಕೆಂಡ್ ಥರ್ಡ್ ಕೊಟ್ಬಿಡೋಣ ಅಂತ. ಮತ್ತೆ ಅವರಲ್ಲಿ ಒಂದು ಫಸ್ಟ್ ನಾವು ತಗೊಂಡ್ವಿ. ಆನಂತರ ಮೇಡಮ್ ಅವ್ರದ್ದು ಅಂದ್ರೆ ನಾವು ಫಸ್ಟ್ ಉತ್ತಮವಾದಂತವುಗಳೆಲ್ಲ ಒಂದ್ ಕಡೆ ಸೆಲೆಕ್ಟ್ ಮಾಡ್ಕೊಂಡು ಮತ್ತೆ ಅವುಗಳನ್ನ ಮತ್ತೆ ಓದಿ, ಮತ್ತೆ ಸರ್ ಅವರು ಕೂಡ ವಿಜಯ್ ಕುಮಾರ್ ಸರ್ ಅವರು ನಮ್ಗೆ ಹೆಲ್ಪ್ ಮಾಡಿದ್ರು. ಅವರು ಒಮ್ಮೆ ಓದಿ ಈ ರೀತಿಯಾದಂತಹ ಒಂದು ಇದು ಮಾಡಿ, ಮೇಡಮ್ ಅವರು ಕೂಡ ಚೆನ್ನಾಗಿ ಅವರೇನು ಡಾಕ್ಟರೇಟ್ ಅಲ್ಲ, ಒಬ್ಬ ಗೃಹಿಣಿ. ಅದಕ್ಕೆ ಅವ್ರಿಗೂ ಕೂಡ ನಾವು ಮತ್ತೆ ಅವ್ರಿಗೆ ನಾನು ಧನ್ಯವಾದ ಹೇಳ್ತೇನೆ, ರಾಜಶೇಖರ್ ಸರ್ಗೆ ಅಂತ. ಯಾಕಂದ್ರೆ ಅವರು ಏನು ಓದಿ ಬಸವಣ್ಣನವ್ರನ್ನ ಮಾಡ್ಕೊಟ್ಟಿದ್ದಾರಲ್ಲ. ತಪ್ಪಾಯ್ತು. ಶರಣ ತಾಯಿಯವರು ಬಹಳ ಚೆನ್ನಾಗಿ ಇಲ್ಲಿ ಅದನ್ನ ಕಟ್ಕೊಟ್ಟಿದ್ದಾರೆ. ಹೀಗಾಗಿ ರಾಜಶೇಖರ್ ಸರ್ಗಿಂತ ನಾನು ಅವರಿಗೆ ಅಭಿನಂದನೆಯನ್ನ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೇನೆ. ಆನಂತರ ಲೇಖನಗಳು ಕೆಲವು ಬಹಳ ಏಕತಾನವಾಗಿದ್ದು, ನಾವೆಲ್ಲ ಓದುವಾಗ ಒಂದೇ ಸಬ್ಜೆಕ್ಟ್, ಬಸವಣ್ಣವ್ರು ಅಲ್ಲಿ ಹುಟ್ಟಿದ್ರು ಇಲ್ಲಿ ಹುಟ್ಟಿದ್ರು, ನಮ್ಗೆ ಅವ್ರ ಲೈಫ್ ಹಿಸ್ಟ್ರಿ ಗೊತ್ತಿದೆ. ನಾವು ಹೊಸದಾಗಿ ಬಸವಣ್ಣನವರನ್ನ ಕಟ್ಕೊಡ್ಬೇಕಾಗಿದೆ. ಹಾಗಾಗಿ ನಾನು ಎಷ್ಟು ಪುಸ್ತಕ ಓದ್ತೇನೆ ಅನ್ನೋದು ಮುಖ್ಯ ಅಲ್ಲ, ಎಷ್ಟು ಡಿಸ್ಕಷನ್ ಮಾಡ್ತೇನೆ ಅನ್ನುವಂಥದ್ದು ಮುಖ್ಯ ಅಲ್ಲ. ಅವೆಲ್ಲವರ ಜೊತೆಗೆ ನನ್ನ ಚಿಂತನಾ ಕುಲಿಮೆಯಲ್ಲಿ ಯಾವ ಹೊಸ ಬಸವಣ್ಣ ಅರಳಿ ಬರ್ತಾನೆ, ಯಾವ ಹೊಸ ಬಸವಣ್ಣನನ್ನ ನಾನು ಪ್ರೆಸೆಂಟ್ ಮಾಡಬಹುದು ಈ ಒಂದು ನನ್ನ ಲೇಖನದೊಳಗೆ ಅಂತ. ಹಾಗಾಗಿ ಬರವಣಿಗೆ ಬಹಳ ಕಷ್ಟ ಇದೆ. ಅದೊಂದು ಆರ್ಟ್ ಅಂತ ಹೇಳ್ಬೋದು, ಅದೊಂದು ತಪಸ್, ಅದೊಂದು ಜ್ಞಾನ ಸ್ಥಿತಿ. ಯಾಕೆಂದ್ರೆ ಆ ಜ್ಞಾನ ಸ್ಥಿತಿ ನಮ್ಗೆ ಇಲ್ಲದೆ ಹೋದ್ರೆ, ನಾವು ಪರಕಾಯ ಪ್ರವೇಶ ಮಾಡದೆ ಹೋದ್ರೆ ನಮ್ಗೇನು ಬರೆಯಕ್ಕೆ ಸಾಧ್ಯ ಇಲ್ಲ. ಅದು ಕವಿತೆನೇ ಆಗಿರ್ಲಿ, ನಾಟಕನೇ ಆಗಿರ್ಲಿ, ಲೇಖನನೇ ಆಗಿರ್ಲಿ, ಏನೇ ಆಗಿರ್ಲಿ. ಹಾಗಾಗಿ ನಾವು ಕುತ್ಕೊಂಡು ಬರೆಯುವ ಬದ್ಧತೆ ಒಂದು ಗಳಿಸ್ಕೋಬೇಕು. ಅಧ್ಯಯನವನ್ನ ನಾವು ಮಾಡಬೇಕು. ಮತ್ತೆ ಅಧ್ಯಯನ ಮಾಡುವಾಗ ಯಾವ್ದು ರೀತಿ ಕೋಟಿಂಗ್ ಅನ್ನ ನಾವು ಅದನ್ನ ತಗೊಳ್ತೀವಿ. ಅವರ ನೇರವಾದಂತಹ ಸಾಲಗಳನ್ನು ತಗೊಂಡಾಗ ಅಟ್ಲೀಸ್ಟ್ ನಾವು ಪರಾಮರ್ಶನ ಗ್ರಂಥಗಳ ಹೆಸರನ್ನ ಉಲ್ಲೇಖ ಮಾಡಬೇಕು, ಆ ಲೇಖಕರ ಹೆಸರನ್ನ ಉಲ್ಲೇಖ ಮಾಡಬೇಕು. ನಮ್ಮದೇ ಅಂತ ತಗೊಂಡಾಗ ಅದು ಕೃತಿಚೌರ್ಯ ಅಂತ ಕರೆಸ್ಕೊಳ್ಳುತ್ತೆ. ಅದೊಂದು ಎಚ್ಚರಿಕೆ ನಮ್ಮ ಬರಹಗಾರರಿಗೆ ಇರಬೇಕು. ಆನಂತರ ನನ್ನ ಬರಹ ಹೆಂಗಿರ್ಬೇಕು ಅಂದ್ರೆ, ಯಾರು ಬಹಳ ವಿಶೇಷವಾಗಿ ಅದನ್ನು ಗುರುತಿಸ್ಬೇಕು. ನಾನು ಎಲ್ಲದಂತಲೇ ಬರೀಬಾರದು, ಅದಕ್ಕೊಂದು ವಿಶೇಷ ಸೊಬಾಗಿರ್ಬೇಕು, ಅದಕ್ಕೊಂದು ವಿಶೇಷ ಪ್ರಾರಂಭ ಬಹಳ ವಿಶಿಷ್ಟವಾಗಿರ್ಬೇಕು. ಅಂದ್ರೆ ಇದು ನಮಗೆ ಈ ಯಾವಾಗ ಬರುತ್ತೆ ಅಂದ್ರೆ ಬರಿತಾ ಹೋದಾಗೆ ಬರುತ್ತೆ. ಎಲ್ಲವೂ ಕೂಡ ನಮಗೆ ಹಾಗೆ ದಕ್ಕೋದಿಲ್ಲ. ಭಾಷಣ ಆಯ್ತು, ಓದಾಯ್ತು, ಬರವಣಿಗೆ ಆಯ್ತು, ನಾನು ದಿಢೀರ್ನೆ ಬಂದು ನಾವು ಮಾಡ್ತೇವೆ ಅಂತಂದ್ರೆ ಅಲ್ಲ. ಒಂದು ಅಡಿಗೆ ಮಾಡ್ಬೇಕಂದ್ರೆ ನಮ್ಗೆ ಪರ್ಫೆಕ್ಟ್ನೆಸ್ ಇಲ್ಲದೆ ಹೋದ್ರೆ ಒಂದು ರುಚಿ ಕೊಡೋದಿಲ್ಲ ಅದು. ಹಂಗೆ ಎಲ್ಲದಕ್ಕೂ ನಾವು ತಾಳ್ಮೆ, ಶಿಸ್ತನ್ನ ನಾವು ಅಳವಡಿಸಿಕೊಂಡಾಗ ಮಾತ್ರ ಒಂದು ಯಶಸ್ಸನ್ನ ಕಾಣೋದಕ್ಕೆ ನಮ್ಗೆ ಸಾಧ್ಯ ಇದೆ ಅಂತ ಅನ್ನುವಂಥದ್ದು. ಹೀಗೆ ಬಸವಣ್ಣನವರನ್ನ ಇವತ್ತು ಬಹಳ ಸಮುದ್ರ ಇದೆ. ಬಸವಣ್ಣನವರಂದ್ರೆ ಒಂದು ಸಮುದ್ರ, ಅದನ್ನೊಂದು ಮುಷ್ಟಿಯೊಳಗೆ ಹಿಡಿದುಕೊಡುವಂತ ಅನ್ನೋದು ಕಷ್ಟನೇ. ಆದ್ರೂ ಕೂಡ ನಾವು ಅದನ್ನ ಮಾಡಿದ್ದಾರೆ.
ಎಲ್ಲ ಲೇಖನಗಳು ಪ್ರೌಢ ಆಗಿದ್ದಾವೆ. ಅದ್ರ ಹಿಂದೆ ಅಧ್ಯಯನ ಇದೆ, ಅದ್ರ ಹಿಂದೆ ಬರವಣಿಗೆ ತುಡಿತಾ ಇದೆ. ಇದನ್ನ ನಾವೆಲ್ಲರೂ ಕೂಡ ಇಲ್ಲಿ ಒಪ್ಕೊಳ್ಬೇಕು. ಆದ್ರೆ ನಾನೆಲ್ಲಿ ಹೇಳೋದಕ್ಕೆ ಇಷ್ಟಪಡೋದೇನು ಅಂತಂದ್ರೆ, ಒಬ್ಬ ಬರಹಗಾರನಿಗೆ ಬದ್ಧತೆ ಇರಬೇಕು, ಭಾಷಣಕಾರರಿಗೂ ಬದ್ಧತೆ ಇರಬೇಕು. ಯಾಕೆಂದ್ರೆ ಬಸವಣ್ಣನವರಂತಹ ಮಹಾ ನಾಯಕರನ್ನ ಕುರಿತು ನಾನು ಓದಿ ನಾ ಬರೀತೇನೆ. ಬಸವಣ್ಣ ನನ್ನ ಬರವಣಿಗೆಗೆ ಸಬ್ಜೆಕ್ಟ್ ಆದ, ನನ್ನ ಭಾಷಣಕ್ಕೆ ಸಬ್ಜೆಕ್ಟ್ ಆದ. ಬಹಳ ಜನ ಚಂದ ಮಾತಾಡಿದ್ರು ಅಂತ ಭಾಷಣ ಚಪ್ಪಾಳೆ ಹೊಡಿಬಹುದು, ಆ ಬರವಣಿಗೆ ಬಹಳ ಚಂದ ಇದೆ ಅಂತ ನಾವು ಬಹುಮಾನನೂ ಪಡಿಬಹುದು. ಆದರೆ ಬಸವಣ್ಣ ಬರವಣಿಗೆಗೆ, ಭಾಷಣಕ್ಕೆ ವಸ್ತು ಆಗದೆ, ರಾಜ್ಯ ಮಟ್ಟ, ರಾಷ್ಟ್ರ ಮಟ್ಟ, ಅಂತಾರಾಷ್ಟ್ರ ಮಟ್ಟದ ವಿಚಾರ ಸಂಕಿರಣಗಳಿಗೆ ವಸ್ತು ಆಗದೆ ಅವರು ನಮ್ಮ ಆತ್ಮ ಪ್ರಜ್ಞೆ ಆಗ್ಬೇಕು. ಬಸವ ಅನ್ನುವಂಥದ್ದು ಪ್ರಜ್ಞೆ ಆಗ್ಬೇಕು, ಅದು ನಮ್ಮ ಉಸಿರಾಗಬೇಕು. ಬಸವನ ತತ್ವಗಳನ್ನ ನಾವಿವತ್ತು ಪರಿಪಾಲನೆ ಮಾಡಿದಾಗ ನಮ್ಮ ಬರವಣಿಗೆಗೊಂದು ಬದ್ಧತೆ, ಭಾಷಣಕ್ಕೊಂದು ಬದ್ಧತೆ. ಯಾಕೆಂದ್ರೆ ಇವತ್ತು ಬಸವಣ್ಣನವರ ಸಿದ್ಧಾಂತದ ಮೇಲೆ, ಶರಣರ ಸಿದ್ಧಾಂತದ ಮೇಲೆ ಹಲ್ಲೆಗಳಾಗ್ತಾ ಇದ್ದಾವೆ. ಯಾರೋ ಒಬ್ರು ಹೇಳ್ತಾರೆ ಬಸವಣ್ಣ ರಾಮನ ಅವತಾರ, ಯಾರೋ ಒಬ್ರು ಹೇಳ್ತಾರೆ ಬಸವಣ್ಣ ವೇದ ಉಪನಿಷತ್ತುಗಳನ್ನ ಕನ್ನಡ ಟ್ರಾನ್ಸ್ಲೇಷನ್ ಮಾಡಿದ್ದಾರೆ. ಇಂಥವುಗಳ ಹೇಳಿಕೆಗಳು ಬಂದಾಗ ನಾವು ಅಪೋಸ್ ಮಾಡಬೇಕೋ ಬೇಡ, ನಾವು ವಿರೋಧಿಸಬೇಕಲ್ಲ. ಹೀಗಾಗಿ ಈ ಒಂದು ಬರವಣಿಗೆಯ ಬದ್ಧತೆ, ಈ ಬರವಣಿಗೆಯ ಬದ್ಧತೆಯ ಜೊತೆಗೆ ಹೀಗೆ ಮೊನ್ನೆ ತಾನೇ ಇಂತಹ ಎಲ್ಲ ಹೇಳಿಕೆಗಳು ಬಂದಾಗ ಯಾರೊಬ್ಬರು ಅದ್ರ ಬಗ್ಗೆ ನಾವು ಚಕಾರ ಶಬ್ದ ಎತ್ತೋದಿಲ್ಲ. ಅಂದ್ರೆ ಬಸವಣ್ಣ ನಮ್ಮ ಭಾಷಣಕ್ಕೆ ನಾವು ಚಪ್ಪಾಳೆ ಗಿಟ್ಟಿಸ್ಕೊಳಬೇಕು, ನಾವು ಬರವಣಿಗೆ ಬರೆದು ಏನು ಸ್ಪರ್ಧೆಯಲ್ಲಿ ಬಹುಮಾನ ತಗೊಳಬೇಕು. ಆದ್ರೆ ಬಸವ ತತ್ವಗಳಿಗೆ, ಬಸವಣ್ಣನ ಸಿದ್ಧಾಂತಗಳಿಗೆ ಧಕ್ಕೆ ಬಂದಾಗ ಧ್ವನಿ ಎತ್ತರಿಸಕ್ಕೆ ನಮ್ಗೆ ಯಾಕೆ ಆಗೋದಿಲ್ಲ? ಅದಕ್ಕೆ ಈ ಬಸವಣ್ಣನ ಅವ್ರು ಹೇಳ್ತಾರೆ, ಈ ವೇದ ಉಪನಿಷತ್ತುಗಳು ಸಂಸ್ಕೃತದಿಂದ ಕನ್ನಡ ಟ್ರಾನ್ಸ್ಲೇಷನ್ ಆಗುವ ಅಂತ. ಎಷ್ಟು ಉಚಿತನ ಇದು! ಕನ್ನಡ ಭಾಷೆಯನ್ನು ಉಳಿಸಿದವರೇ ನಮ್ಮ ಶರಣರು, ನಮ್ಮ ಬಸವಣ್ಣನವರು. ದೇವ ಭಾಷಾ ಮಟ್ಟಕ್ಕೆ ನಮ್ಮ ಜನಭಾಷೆಯನ್ನು ಕೊಂಡೊಯ್ದಂತ ಶಕ್ತಿ ನಮಗೆ, ನಮ್ಮ ಬಸವಣ್ಣನವರಿಗಿದ್ದಾಗ ಇಂಥ ಹೇಳಿಕೆಗಳನ್ನ ಕೇಳಿ ನಾವು ಸುಮ್ಮನಿರ್ತಾ ಇದ್ದೇವಲ್ಲ, ಇದು ನಾವು ಪ್ರಬುದ್ಧರು, ವಿದ್ವಾಂಸರು ಮಾಡುವಂತಹ ಬಹಳ ದೊಡ್ಡ ತಪ್ಪು. ಈ ರೀತಿಯಾಗಿ ನಮ್ಮ ವಿದ್ವತ್ ವಲಯದಲ್ಲಿ ಬರವಣಿಗೆಯ, ಭಾಷಣದ ಪ್ರಜ್ಞೆಯ ಜೊತೆಗೆ ಅದು ಆ ಸಿದ್ಧಾಂತಗಳಿಗೆ ಕುತ್ತು ಬಂದಾಗ ಅದನ್ನ ವಿರೋಧಿಸುವಂತಹ ಮನೋಭಾವವು ಕೂಡ ಬರಬೇಕು ಅನ್ನುವಂಥದ್ದು. ಹೀಗಾದಾಗ ಮಾತ್ರ ಬರವಣಿಗೆ ಅಕ್ಷರದ ಗೂಡಾಗದೆ ಅದು ನಮ್ಮ ಆತ್ಮಪ್ರಜ್ಞೆಯ ಪ್ರತೀಕವಾಗಿ ಮೂಡುತ್ತೆ ಅಂತನ್ನುವಂತಹ ವಿಚಾರಗಳನ್ನ ನಾವಿಲ್ಲಿ ನೋಡ್ಕೊಂಡು ಬರಬೇಕಾಗುತ್ತೆ. ಇಷ್ಟು ಹೇಳಿ ನನ್ನ ಮಾತುಗಳನ್ನ ನಾನು ಮುಗಿಸುವಂತಹ ಕೆಲಸಕ್ಕೆ ಬರ್ತೇನೆ. ಇಲ್ಲಿ ಈ ಒಂದು ಕಾರ್ಯಕ್ರಮ, ಈ ಒಂದು ಸ್ಪರ್ಧೆಯಲ್ಲಿ ವಿಜೇತರಾದಂತಹ ವಿಜೇತರಿಗೆ ನಾನು ಅಭಿನಂದನೆಯನ್ನ ಸಮರ್ಪಿಸ್ತಾ ಇದ್ದೇನೆ. ಬಹಳ ಮಂದಿ ತೀರ್ಪುಗಾರರಿಗೆ ಬೈತಾರ, ಯಾಕಂದ್ರೆ ನಮ್ದು ತಗೊಂಡಿಲ್ಲ, ಏನ್ ಇಂಥ ಏನೋ ಒಂದು ನಾವು ಬಯಸ್ಕೊಂತೀವಿ ನಿಜ. ಆದ್ರೆ ಇಲ್ಲಿ ನಿಂತು ಹೇಳ್ಬೇಕಂದ್ರೆ ನಾವು ಆತ್ಮಸಾಕ್ಷಿಯಾಗಿ, ಬಹಳ ಪ್ರಾಮಾಣಿಕವಾಗಿ, ಬಹಳ ನಿಷ್ಠೆಯಿಂದ, ಮತ್ತೆ ಯಾರಿಗೂ ಕೂಡ ನಾವು ನಿರ್ಣಾಯಕರು ಅಂತ ಅನ್ನುವಂತ ಸುಳಿವು ಬಿಟ್ಟು ಕೊಡಲಾರದೇನೆ ನಾವು ಈ ಸ್ಪರ್ಧೆಯ ತೀರ್ಪನ್ನ ನೀಡಿದ್ದೇವೆ ಅಂತನ್ನುವಂತಹ ಒಂದು ಆತ್ಮತೃಪ್ತಿ ನಮಗಿದೆ. ಅದಕ್ಕಾಗಿ ಎಲ್ಲ ಬಹುಮಾನ ಪಡೆದವರು, ಪಡೆಯಲಾರದವರು ಎಲ್ಲರೂ ಕೂಡ ಪ್ರೌಢರೇ. ಅವರ ಪುಸ್ತಕಗಳು, ಲೇಖನಗಳು ಪುಸ್ತಕ ರೂಪದಲ್ಲಿ ಹೊರ ಬಂದಿದ್ದಾವೆ. ಅದು ಕೂಡ ಅವರ ಬರವಣಿಗೆಗೆ ಗೌರವವನ್ನ ನೀಡಿದಂತೆಯೇ. ಹೀಗಾಗಿ ಎಲ್ಲ ವಿದ್ಯಾರ್ಥಿಗಳಿಗೂ ಇಲ್ಲಿ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಜೊತೆಗೆ ಪ್ರಾಯೋಜಕರಾಗಿರುವಂತಹ ನಮ್ಮ SS ಪಾಟೀಲ್ ಸರ್ ಅವರಿಗೆ, ಸಹ ಪ್ರಾಯೋಜಕರಾಗಿರುವಂತಹ ನಮ್ಮ ಡಾಕ್ಟರ್ ವಿಜಯ್ ಕುಮಾರ್ ಕಮಾರ್ ಸರ್ ಅವರಿಗೂ ಕೂಡ ಅಭಿನಂದನೆಯನ್ನ ನಾನು ಸಲ್ಲಿಸೋದಕ್ಕೆ ಇಷ್ಟಪಡ್ತಾ ಇದ್ದೇನೆ. ಜೊತೆಗೆ ನಿರ್ಣಾಯಕರಂತಹ ಒಂದು ದೊಡ್ಡ ಜವಾಬ್ದಾರಿತವಾದಂತಹ ಅವಕಾಶವನ್ನು ನೀಡಿದಂತಹ ಸಹೋದರ ಸಿದ್ದರಾಮ್ ಹಿಪ್ಪರಗಿ ಸರ್ ಅವರಿಗೂ ಕೂಡ ನಾನು ಧನ್ಯವಾದವನ್ನ ಸಮರ್ಪಣೆ ಮಾಡ್ತಾ ಇದ್ದೇನೆ. ಯಾಕೆಂದ್ರೆ ಇದು ಋಣ ಸಂದಾಯದ ಕೆಲಸ. ಜಯಶೂರದವರು ಒಂದು ಮಾತು ಹೇಳ್ತಾರೆ, ಇನ್ನಿತು ಜನ್ಮದಲ್ಲಿ ಎನಿತು ಜೀವರಿಗೆ ಎನಿತು ನಾವು ಋಣಿಯೋ. ಇನಿತು ಜನ್ಮದಲ್ಲಿ ಎನಿತು ಜೀವರಿಗೆ ಎನಿತು ನಾವು ಋಣಿಯೋ, ಅರಿತು ನೋಡಿದರೆ ಬಾಳೆಂಬುದಿದು ಋಣದ ರತ್ನದ ಗನಿಯೋ ಅನ್ನುವಂತೆ ಎಲ್ಲರಿಗೂ ಕೂಡ ಇಲ್ಲಿ ಋಣ ಸಂದಾಯವನ್ನ ನಾವು ಅವಕಾಶ ಸಿಕ್ಕಾಗ ಮಾಡಲೇಬೇಕು. ಇಂಥ ಒಂದು ಅವಕಾಶವನ್ನ ಕೊಟ್ಟು ನಾಲ್ಕು ಮಾತನ್ನ ಮಾತಾಡೋದಕ್ಕೆ ಒಂದು ಅವಕಾಶವನ್ನು ಕೊಟ್ಟಂತಹ ವೇದಿಕೆಯ ಸಂಚಾಲಕರಿಗೆಲ್ಲರಿಗೂ ಕೂಡ ನಾನು ನಮಸ್ಕಾರ ಮಾಡಿ ನನ್ನ ಮಾತಿಗೆ ಹೇಳ್ತಾ ಇದ್ದೇನೆ. ಎಲ್ಲರಿಗೂ ಶರಣಾರ್ಥಿ.